ನಾರಾಯಣಾಯ ಪರಿಪೂರ್ಣ ಗುಣರ್ಣಮಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಕೇಳಿಸ್ತದ? ಶ್ರುತ್ವಾ ಹನುಮದುದಿತ್ತಂ ಕೃತಮಸ್ಯ ಸರ್ವಂ ಶ್ರುತ್ವಾ ಹನುಮದುದಿತಂ ಕೃತಮಸ್ಯ ಸರ್ವಂ ಪ್ರೀತಃ ಪ್ರಯಾಣಮಭಿರೋಚಯತೆ ಸ ರಾಮಃ ಪ್ರೀತಃ ಪ್ರಯಾಣಮಭಿರೋಚಯತೆ ಸ ರಾಮಃ ಆರುಹ್ಯ ವಾಯುಸುತಮಂಗದಗೇನ ಯುಕ್ತಃ ಆರುಹ್ಯ ವಾಯುಸುತಮಂಗದಗೇನ ಯುಕ್ತಃ ಸೌಮಿತ್ರಿಣಾ ಸರವಿಜಃ ಸಹಸೇನಯಾಗಾತ್ ಸೌಮಿತ್ರಿಣಾ ಸರವಿಜಃ ಸಹಸೇನಯಾಗಾತ್. ಹನುಮಂತ ದೇವರು ಸುಂದರಕಾಂಡದ ಕೊನೆಗೆ ಸೀತಾದೇವಿ ಕೊಟ್ಟಂತಹ ಆ ಚೂಡಾಮಣಿಯನ್ನು ತಂದು ಶ್ರೀರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲ ವಿಷಯಗಳನ್ನ ತಿಳಿಸಿದ ಮೇಲೆ ಶ್ರೀರಾಮಚಂದ್ರ ಪ್ರಯಾಣವನ್ನ ಮಾಡುವುದಕ್ಕೆ ಸಂಕಲ್ಪವನ್ನ ಮಾಡಿದ್ದಾರೆ. ಸ್ವತಃ ರಾಮದೇವರು ಹನುಮಂತ ದೇವರ ಮೇಲೆ ಕುಳಿತಿದ್ದಾರೆ. ಆರುಹ್ಯ ವಾಯುಸುತಂ, ಅಂಗದನ ಮೇಲೆ ಲಕ್ಷ್ಮಣ ಕುಳಿತಿದ್ದಾನೆ. ಅಂಗದಗೇನ ಸೌಮಿತ್ರಿಣ ಯುಕ್ತ ಸ ರವಿಜಃ ಸಹಸೇನ ಯಾಗ. ಸುಗ್ರೀವ ಹಾಗೂ ಎಲ್ಲ ಕಪಿ ಸೈನ್ಯ ಮತ್ತು ಅಂಗದನ ಮೇಲೆ ಕುಳಿತಿರುವಂತಹ ಲಕ್ಷ್ಮಣ ಇವರೆಲ್ಲರಿಂದ ಸಹಿತನಾಗಿ ತಾನು ಹನುಮಂತ ದೇವರ ಮೇಲೆ ಕುಳಿತು ಶ್ರೀರಾಮಚಂದ್ರ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಸಮುದ್ರ, ಆ ಸಮುದ್ರ ತೀರಕ್ಕೆ ಹೊರಟಿದ್ದಾನೆ. ಸಂಪ್ರಾಪ್ಯ ದಕ್ಷಿಣಮಪಾಂ ನಿಧಿಮತ್ರ ದೇವಃ ಸಂಪ್ರಾಪ್ಯ ದಕ್ಷಿಣಮಪಾಂ ನಿಧಿಮತ್ರ ದೇವಃ ಶಿಷ್ಯೇ ಜಗದ್ಗುರುತಮೋಪ್ಯವಿಷಹ್ಯ ಶಕ್ತಿಃ ಶಿಷ್ಯೇ ಜಗದ್ಗುರುತಮೋಪ್ಯವಿಷಹ್ಯ ಶಕ್ತಿಃ ಅಗ್ರೇ ಹಿ ಮಾರ್ದವಮನುಪ್ರಥಯನ್ ಸಧರ್ಮಂ ಅಗ್ರೇ ಹಿ ಮಾರ್ದವಮನುಪ್ರಥಯನ್ ಸಧರ್ಮಂ ಪಂಥಾನಮರ್ಥಿತುಮಪಾಂ ಪತಿತಃ ಪ್ರತೀತಃ ಪಂಥಾನಮರ್ಥಿತುಮಪಾಂ ಪತಿತಃ ಪ್ರತೀತಃ. ದಕ್ಷಿಣ ಸಮುದ್ರಕ್ಕೆ ಹೋಗಿ ಪರಮಾತ್ಮ ಆ ಸಮುದ್ರ, ನಿಜವಾಗಿ ಭಗವಂತನಿಗೆ ನಿದ್ರೆಯೇ ಇಲ್ಲ, ಯಾವಾಗಲೂ ಎಚ್ಚರದಲ್ಲಿಯೇ ಇರ್ತಾನೆ. ಆದರೂ ಕೂಡ ಮೋಹನಕ್ಕೋಸ್ಕರವಾಗಿ ಮಲಗಿದಂತೆ ನಾಟಕವನ್ನ ಮಾಡುತ್ತಾನೆ. ಯಾಕೆ ಅಂದ್ರೆ ಆ ವರುಣನಿಗೆ ಹೋಗುವುದಕ್ಕೆ ದಾರಿಯನ್ನು ಕೊಡುವಂತ ಕೇಳುವುದಕ್ಕೋಸ್ಕರವಾಗಿ ಪರಮಾತ್ಮ ಅಲ್ಲಿ 3 ದಿನ ಹಾಗೆ ಮಲಗಿ ಕಾಯ್ದಂತೆ ನಾಟಕವನ್ನ ಮಾಡುತ್ತಾನೆ. ಆಮೇಲೆ ಮುಂದೆ ವರುಣದೇವರು ಬಂದು ಪ್ರಾರ್ಥನೆ ಮಾಡ್ತಾರೆ, ನಾನು ಮಾರ್ಗವನ್ನು ಕೊಡಬಹುದು, ಆದರೆ ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿಯಬೇಕು ಅನ್ನುವುದಕ್ಕಾಗಿ ನೀನು ಸೇತು ಬಂಧನವನ್ನ ಮಾಡಿ ನನ್ನನ್ನು ದಾಟಿ ಹೋಗಬೇಕು. ನಾನು ದಾರಿ ಕೊಟ್ಬಿಟ್ರೆ ನೀನು ದಾಟಿ ಹೋದದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಕೊನೆವರೆಗೂ ನಿನ್ನ ಕೀರ್ತಿ ಉಳಿಯಬೇಕು ಅನ್ನುವುದಕ್ಕೋಸ್ಕರವಾಗಿ ಸೇತು ಬಂಧನವನ್ನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅದೇ ರೀತಿ ಶ್ರೀರಾಮಚಂದ್ರ ದೇವರು ಮಾಡ್ತಾರೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ಆ ಸೇತು ದರ್ಶನ ಮಾಡಿದರೆ ಬ್ರಹ್ಮಹತ್ಯಾ ಪರಿಹಾರವಾಗ್ತದೆ ಅಂತಿದೆ. ಅಂತಹ ಮುಂದೆ ಬರುವ ಎಲ್ಲ ಭಕ್ತರಿಗೆ ಬ್ರಹ್ಮಹತ್ಯಾದಿ ದೋಷಗಳ ಪರಿಹಾರ ಮಾಡುವುದಕ್ಕಾಗಿ ಆ ಸೇತು ದರ್ಶನ ಮಾಡೋದರಿಂದ ಉದ್ಧಾರ ಹೊಂದೋದಕ್ಕಾಗಿ ಸೇತು ಬಂಧನ ಮಾಡಬೇಕು ಅನ್ನುವ ಪ್ರಾರ್ಥನೆ ಮಾಡಿದಾಗ ಭಗವಂತ ಅದೇ ರೀತಿ ಕಪಿಗಳಿಂದ ಸೇತು ಬಂಧನವನ್ನ ಮಾಡಿಸಿ ಅಲ್ಲಿಂದ ಲಂಕಾಪಟ್ಟಣಕ್ಕೆ ಹೋಗಿ ರಾವಣನನ್ನ ಸಂಹಾರ ಮಾಡಿ ಆಮೇಲೆ ಬಂದು ಪಟ್ಟಾಭಿಷಿಕ್ತನಾಗಿ ಸಾಮ್ರಾಜ್ಯವನ್ನ ಆಳ್ತಾನೆ ಎಂಬ ವಿಷಯವನ್ನು ಮುಂದೆ ತಿಳಿಸ್ತಾರೆ. ಹರೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಸಾಷ್ಟಾಂಗ ಬಹಳ ದೊಡ್ಡ ಅನುಗ್ರಹ ಆಯ್ತು. ಏನು